ಇದೀಗ ಮತ್ತಷ್ಟು ಅಪ್ಡೇಟ್ಸ್ ಈಗ ಸಿಗ್ತಾ ಇದೆ. ಇದೇ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಶ್ವೇತಾ ಮನೆಯಲ್ಲಿ ಡೈರಿ ಪತ್ತೆಯಾಗಿದೆ. ಈಗ ಪೊಲೀಸರ ಪರಿಶೀಲನೆ ವೇಳೆ ಡೈರಿ ಪತ್ತೆಯಾಗಿರುವಂತದ್ದು. ಹಲವು ದಿನಗಳಿಂದ ಡೈರಿ ಬರೆದಿದ್ದಾಳೆ ಶ್ವೇತಾ. ಮಾನಸಿಕ ಖಿನ್ನತೆಗೂ ಕೂಡ ಒಳಗಾಗಿದ್ಲು ಅನ್ನುವಂತ ಮಾಹಿತಿ ಇದೆ. ಡೈರಿಯಲ್ಲಿ ಐ ಆಮ್ ಸ್ಯಾಡ್, ಐ ಆಮ್ ಲೋನ್ಲಿ ಅಂತ ಹೇಳಿ ಬರೆದಿದ್ದಾಳೆ. ಫೀಲಿಂಗ್ ಲವ್ಡ್, ಐ ಆಮ್ ಡಿಪ್ರೆಸ್ಡ್ ಅಂತ ಹೇಳಿ ಬರೆದಿರುವಂಥದ್ದು ಈ ಒಂದು ಡೈರಿಯಲ್ಲಿ. ಐ ಆಮ್ ಸುಪೀರಿಯರ್ ಎಂಬ ಬರಹಗಳು ಕೂಡ ಈಗ ಪತ್ತೆಯಾಗಿದೆ ಡೈರಿಯಲ್ಲಿ. ಪೊಲೀಸರಿಗೆ ಡೈರಿ ವಶಕ್ಕೆ ಪಡೆದು ತನಿಖೆಯನ್ನು ಮಾಡ್ತಿದ್ದಾರೆ ಪೊಲೀಸರು. ಆರೋಪಿ ಶ್ವೇತಾ ಮನೆಯಲ್ಲಿ ಈಗ ಡೈರಿ ಪತ್ತೆಯಾಗಿರುವಂಥದ್ದು. ಅಜಯ್, ಈಗ ನೋಡ್ತಾ ಇದ್ದೀವಿ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರಿಗೂ ಕೂಡ ಒಂದು ಡೈರಿ ಪತ್ತೆಯಾಗಿದೆ. ಆ ಡೈರಿಯಲ್ಲಿ ಶ್ವೇತಾ ಬರೆದಿಟ್ಟಿರುವಂತಹ ಕೆಲವೊಂದು ಲೋನ್ಲಿ ಅಥವಾ ಸ್ಯಾಡು, ಎಲ್ಲೋ ಒಂದು ರೀತಿಯಾಗಿ ಡಿಪ್ರೆಸ್ ಆಗಿದ್ದೀನಿ ಅನ್ನೋಂಥ ಪದಗಳು ಬರೆದಿರುವಂಥದ್ದು. ಜೊತೆಗೆ ಎಲ್ಲೋ ಒಂದು ರೀತಿಯಾಗಿ ಅವಳು ಮೆಂಟಲಿ ಡಿಸ್ಟರ್ಬ್ ಆಗಿದ್ಲು, ಮಾನಸಿಕ ಖಿನ್ನತೆಗೆ ಒಳಗಾಗಿದ್ಲು ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ ಇದರಿಂದ ಎಲ್ಲೋ ಈ ಒಂದು ಅಸಹಜ ಸ್ಥಿತಿಯಿಂದ ಏನಾದರೂ ಕೊಲೆ ಮಾಡಿಬಿಟ್ರಾ ಅಥವಾ ಹೇಗೆ ಅಂತ? ಖಂಡಿತ. ಯಾಕಂದ್ರೆ ಈ ಒಂದು ಕೊಲೆ ನಡೆದಂತ ಸಂದರ್ಭದಲ್ಲಿ ಮೊದಲಿಗೆ ಕೇರ್ಪುರಂ ಪೊಲೀಸರು ಅವ್ರ ಮನೆಗೆ ಹೋದಾಗ ಒಂದು ಕಡೆ ಬಾಡಿಯನ್ನ ಮರಣೋತ್ತರ ಪರೀಕ್ಷೆಗಾಗಿ ಕಳಿಸ್ಕೊಡ್ತಾರೆ. ಅದಾದ ನಂತರವಾಗಿ ಮನೆಯನ್ನ ಸ್ಥಳ ಮಜ್ಜರನ್ನ ಮಾಡ್ಬೇಕಾಗುತ್ತೆ. ಆ ಒಂದು ಪ್ರೊಸೀಜರ್ ನಲ್ಲಿ ಪೊಲೀಸ್ನವರು ಮನೆಯನ್ನ ಸರ್ಚ್ ಮಾಡಿದಂತ ಸಂದರ್ಭದಲ್ಲಿ ಆಕೆ ಒಂದು ಡೈರಿನ ಇಟ್ಕೊಂಡಿರ್ತಾಳೆ. ಏನೇನ್ ಆಯ್ತು ದಿನಚರಿಯನ್ನ ಆಕೆ ಬರೆಯುವಂತ ಕೆಲಸವನ್ನ ಮಾಡ್ತಾ ಇದ್ದು. ಅದರಲ್ಲಿ ಕೆಲವೊಂದಷ್ಟು ವರ್ಡ್ಗಳನ್ನ ಅಲ್ಲಿ ಮೆನ್ಷನ್ ಮಾಡಲಾಗಿದೆ, ಅಂದ್ರೆ ಬರಹಗಳನ್ನ. ಅಲ್ಲಿ ಐ ಆಮ್ ಲೋನ್ಲಿ, ಐ ಆಮ್ ಸ್ಯಾಡ್, ಐ ಆಮ್ ಡಿಪ್ರೆಸ್, ಐ ಆಮ್ ಸುಪೀರಿಯರ್, ಈ ರೀತಿಯಾಗಿ ಕೆಲವೊಂದಷ್ಟು ಬರಹಗಳು ಆಕೆ ಡೈರಿಯಲ್ಲಿ ಉಲ್ಲೇಖನ ಮಾಡಿರುವಂತದ್ದು. ಹೀಗಾಗಿ ಅದು ಮನೆಯಲ್ಲಿ ಸಿಕ್ಕಿತಂತ ಡೈರಿ ಆಗಿರ್ಬೋದು, ಕೆಲವೊಂದಷ್ಟು ಸಾಕ್ಷಿಗಳನ್ನ ಆಗಿರ್ಬೋದು, ಎಲ್ಲವನ್ನು ಕೂಡ ಕೇರ್ಪುರಂ ಪೊಲೀಸರು ಈಗಾಗಲೇ ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಅವರು ಈ ಒಂದು ವಿಚಾರ ಅಂದ್ರೆ ಡಿಪ್ರೆಸ್ ಹೋಗಿದ್ದೀನಿ ಅನ್ನುವಂತ ಉಲ್ಲೇಖ ಏನಿದೆ, ಯಾಕೆ ಅನ್ನೋದನ್ನ ಪೊಲೀಸರು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಈಕೆ ಒಂದು ಬ್ಯಾಂಕ್ ನಿಂದ ಒಂದು 30 ಲಕ್ಷ ಹಣವನ್ನ ಸಾಲದ ರೂಪದಲ್ಲಿ ತೆಗೆದುಕೊಂಡಿದ್ರು. ಆ ಒಂದು ವಿಚಾರವು ಕೂಡ ಯಾವಾಗ ಅವರ ತಂದೆ ಸೋಮಸುಂದರ್ಗೆ ಗೊತ್ತಾಗುತ್ತೆ, ಯಾಕಂದ್ರೆ ಇವಳು ಸಾಲವನ್ನ ಮರುಪಾವತಿಯನ್ನ ಮಾಡಿರೋದಿಲ್ಲ. ಇದರಿಂದ ಕೂಡ ಬ್ಯಾಂಕ್ ಒಂದು ಮೊಬೈಲ್ ನಾಗೆ ಒಂದು ನೋಟಿಸ್ ಅನ್ನ, ಅಂದ್ರೆ ಅವರ ತಂದೆಗೆ ಸೋಮಸುಂದರ್ ಏನಿದ್ರೆ ಅವ್ರಿಗೆ ಮೆಸೇಜ್ ಹೋಗಿರುತ್ತೆ, ನೀವು 30 ಲಕ್ಷ ಹಣವನ್ನ ಪಡ್ಕೊಂಡಿದ್ರೆ ಇದು ಸಾಲವನ್ನ ತೀರಿಸಬೇಕು ಅಂತ ಹೇಳಿ ನೋಟಿಸ್ ಕೂಡ ಹೋಗಿರುತ್ತೆ. ಇದರಿಂದ ಇದೇ ವಿಚಾರವಾಗಿ ಸಾಕಷ್ಟು ಬಾರಿ ಮಗಳಿಗೂ ಹಾಗೂ ತಂದೆಗೂ ತಾಯಿಗೂ ಕೂಡ ಸಾಕಷ್ಟು ಗಲಾಟೆ ಆಗಿರುತ್ತೆ. ಯಾಕೆ ಇಷ್ಟೊಂದು ಸಾಲವನ್ನ ಮಾಡ್ಕೊಂಡಿದ್ಯಾ, ಜೊತೆಗೆ ನೀನು ಇರುವಂತ ಸ್ಥಳ ಯಾವುದು ಅಂತ ಕೇಳಿದಂತ ಸಂದರ್ಭದಲ್ಲಿ ಆಕೆ ಯಾವುದೂ ಕೂಡ ವಿಚಾರವನ್ನ ಹೇಳಿರೋದಿಲ್ಲ. ಯಾಕಂದ್ರೆ ತಿಗೇಹಳ್ಳಿ ಅಪಾರ್ಟ್ಮೆಂಟ್ ನಲ್ಲಿ ಆಕೆ ಬಂದು ಕೇವಲ ಕೆಲವೊಂದಷ್ಟು ತಿಂಗಳು ಮಾತ್ರ ಆಗಿರುತ್ತೆ. ಆದ್ರೆ ತಂದೆ ತಾಯಿ ಜೊತೆ ಅವಳು ಸಂಪರ್ಕವನ್ನ ಖಂಡಿತ ಮಾಡ್ಕೊಂಡು ಆಲ್ಮೋಸ್ಟ್ ಒಂದು 2 ವರ್ಷ ಆಗಿರುತ್ತೆ. ಹೀಗಾಗಿ ಪ್ರಿಯಕರನ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದಂತ ಆಕೆ ಯಾವುದೇ ರೀತಿಯಾದಂತ ಅಡ್ರೆಸ್ ನಾನು ಇಂಥ ಜಾಗದಲ್ಲಿ ಇದೀನಿ ಅನ್ನುವಂತ ಇನ್ಫಾರ್ಮೇಶನ್ ಅವರ ತಂದೆ ತಾಯಿಗೆ ಕೊಟ್ಟಿರೋದಿಲ್ಲ. ಎಲ್ಲೋ ಒಂದ್ ಕಡೆ 30 ಲಕ್ಷ ಹಣ ಒಂದು ಸಾಲವನ್ನ ಮಾಡ್ಕೊಂಡಿರ್ತಾಳೆ. ಅದೇ ರೀತಿಯಾಗಿ ಮನೆಯವರು ಕೂಡ ಈ ಒಂದು ವಿಚಾರ ಗೊತ್ತಾಯ್ತು ಅಂದ್ರೆ ನಮಗ್ ಪರಿಸ್ಥಿತಿಯನ್ನು ನಮ್ಮನ್ನ ದೂರ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಆಕೆ ಡಿಪ್ರೆಸ್ ನಲ್ಲಿ ಇದ್ಲು ಅನ್ನುವಂತ ಒಂದು ಮಾಹಿತಿ ಕೂಡ ಇದೆ. ಹೀಗಾಗಿ ಇದೇ ವಿಚಾರವನ್ನ ಇಟ್ಕೊಂಡು ಅವ್ರ ತಾಯಿ ಬಂದು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಕೊಲೆಯನ್ನ ಮಾಡಿದ್ಲು ಅನ್ನೋದು ಕೂಡ ಪ್ರಾಥಮಿಕ ತನಿಖೆ ಹಂತದಲ್ಲಿ ಪೊಲೀಸರಿಗೆ ಗೊತ್ತಾಗ್ತಿದೆ. ಒಟ್ಟಿನಲ್ಲಿ ಆರೋಪಿಗಳು ಇಬ್ರು ಕೂಡ, ಈ ಕೆನೆತ್ ಆಗಿರ್ಬೋದು, ಶ್ವೇತಾ ಆಗಿರ್ಬೋದು, ಇಬ್ರು ಕೂಡ ಆಲ್ಮೋಸ್ಟ್ ತಮಿಳುನಾಡು ಅಥವಾ ಬೆಂಗಳೂರಿನ ಅಕ್ಕಪಕ್ಕದ ಹೊರವಲಯದಲ್ಲಿ ಇರುವಂತ ಮಾಹಿತಿ ಕೂಡ ಇರೋದ್ರಿಂದ ಈಗಾಗಲೇ ನಾನು ಹೇಳಿದಂತೆ 6 ವಿಶೇಷ ತಂಡಗಳನ್ನ ಮಾಡ್ಕೊಂಡಿದ್ದಾರೆ. ಒಂದು ಟೀಮ್ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆ ಹಾಕುವಂತದ್ದು, ಜೊತೆಗೆ ಮತ್ತೊಂದು ಟೀಮ್ ಡಿಜಿಟಲ್ ಎವಿಡೆನ್ಸ್ ಅಂದ್ರೆ ಮೊಬೈಲ್ ಸಂಪರ್ಕ ಅವರು ಇನ್ನೂ ಕೂಡ ಸ್ವಿಚ್ ಆಫ್ ಅನ್ನ ಮಾಡ್ಕೊಂಡಿದ್ರೆ, ಎಲ್ಲೂ ಕೂಡ ಒಂದೇ ಸ್ಥಳದಲ್ಲಿ ಇರ್ತಾ ಇಲ್ಲ, ಮೂವ್ಮೆಂಟ್ ಆಗ್ತಾನೆ ಇದ್ದಾರೆ. ಹೀಗಾಗಿ ಪೊಲೀಸ್ನವ್ರಿಗೆ ಅವರ ಸಂಪರ್ಕ ಮಾಡೋದು ಸಾಕಷ್ಟು ಕಷ್ಟ ಆಗ್ತಾ ಇದೆ. ಜೊತೆಗೆ ಅವರ ಕಂಪ್ನಿಯವ್ರಿಗೂ ಕೂಡ ಅಲ್ಲಿ ಕೆಲಸ ಮಾಡ್ತಿದ್ದಂತ, ಯಾಕಂದ್ರೆ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಒಂದು ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಟೆಕ್ನಿಕಲ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಇಬ್ರು ಕೂಡ ಲಿವಿಂಗ್ ಟುಗೆದರ್ ಇದ್ರು, ಜೊತೆಗೆ ವರ್ಕ್ ಫ್ರಮ್ ಹೋಮ್ ಕೆಲಸದಲ್ಲಿ ಇದ್ರು ಅನ್ನೋದ್ರಿಂದಾಗಿ ಕಂಪ್ನಿಗೆ ಕೆಲವೊಂದಷ್ಟು ಅವರ ಮಾಹಿತಿನ ಇನ್ಸೈಡ್ ಮಾಹಿತಿನ ಪಡೆಯುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಸದ್ಯ ಆರೋಪಿಗಳು ಬಂಧನ ಆದ ನಂತರವಾಗಿ ಈ ಒಂದು ವಿಚಾರದಲ್ಲಿ ಈ ಒಂದು ಕೊಲೆ ಮಾಡೋದಕ್ಕೆ ಉದ್ದೇಶ ಒಂದು ಪ್ರಿಯಕರನ ಜೊತೆ ಇರೋದಕ್ಕೆ ವಿರೋಧ ವ್ಯಕ್ತಪಡಿಸಿದಕ್ಕ ಅಥವಾ 30 ಲಕ್ಷ ಹಣವನ್ನ ಸಾಲ ಮಾಡಿದ್ದನ್ನ ಪ್ರಶ್ನೆ ಮಾಡಿದಕ್ಕ, ಎಲ್ಲ ವಿಚಾರಗಳು ಆರೋಪಿಗಳು ಬಂಧನ ನಂತರ ಅವರು ಕೊಡುವಂತ ಸ್ಟೇಟ್ಮೆಂಟ್ ಮೇಲೆ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರಬೇಕಾಗಿದೆ. ರೋಶ್ನಿ. ಥ್ಯಾಂಕ್ ಯು ಅಜಯ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಪೊಲೀಸರು ಈಗ ತನಿಖೆಗೆ ಇಳಿದಿದ್ದಾರಂತೆ. ಬಹಳ ಮುಖ್ಯವಾಗಿ ಇಲ್ಲಿ ಸಾಲ ಇರ್ಬೋದು ಅಥವಾ ಮೆಂಟಲಿ ಡಿಸ್ಟರ್ಬ್ ಇರ್ಬೋದು ಅಥವಾ ಫ್ಯಾಮಿಲಿಯಿಂದ ದೂರ ಆಗಿರುವಂಥದ್ದು, ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಡೈರಿ ಏನು ಪತ್ತೆ ಆಗಿದೆ, ಈ ಡೈರಿಯಲ್ಲಿ ಐ ಆಮ್ ಲೋನ್ಲಿ ಅಂತ ಹೇಳಿ ಬರೆದಿರುವಂಥದ್ದು ಅಥವಾ ಡಿಪ್ರೆಸ್ಡ್ ಆಗಿರುವಂಥದ್ದು, ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ರೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ಲ ಅಥವಾ ಬೈ ಮಿಸ್ ಆಗಿ ಏನಾದರೂ ಕೊಲೆ ಆಯ್ತಾ ಅಥವಾ ಇಲ್ಲ, ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ ಮಾಡಿ ಅದಾದ ನಂತರ ಕೊಲೆ ಮಾಡಿದಾರಾ, ಇದೆಲ್ಲ ಪ್ರಶ್ನೆಗೂ ಕೂಡ ವಿಶೇಷವಾದಂಥ 6 ತಂಡಗಳು ಈಗ ಪೊಲೀಸರು ರಚನೆ ಮಾಡಿದ್ದಾರೆ. ಹಾಗಾಗಿ ಈ ಪೊಲೀಸರಿಂದ ಪ್ರಾಥಮಿಕ ತನಿಖೆಯಲ್ಲಿ ಎಲ್ಲವೂ ಕೂಡ ಸತ್ಯ ಹೊರಗೆ ಬರಲಿದೆ.